ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮರೆಯಾದ ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ. ಮೈಸೂರಿನಲ್ಲಿ ಎಸ್ ಜಾನಕಿ ಅಮ್ಮನ ಅಂತಿಮ ದರ್ಶನ ಏರ್ಪಾಟು ಮಾಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ ಆಗ್ತಾ ಇದೆ. ಸರತಿ ಸಾಲಲ್ಲಿ ಬಂದು ಅಭಿಮಾನಿಗಳು ದರ್ಶನವನ್ನ ಪಡಿತಾ ಇದ್ದಾರೆ. ಸಂಗೀತ ನಿರ್ದೇಶಕ ಹಂಸಲೇಖ ಸೇರಿದಂತೆ ಗಣ್ಯರಿಂದ ಅಂತಿಮ ನಮನ ಸಲ್ಲಿಸಲಾಗಿದೆ. ಸಾಲಲ್ಲಿ ಬಂದು ಗಣ್ಯರು ಅಭಿಮಾನಿಗಳು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅಂತಿಮ ದರ್ಶನಕ್ಕೆ ಗಣ್ಯರು ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಹಾರಾಜ ಮೈದಾನದಲ್ಲಿ ಭದ್ರತೆಗೆ 500 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡ್ ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಎಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದ್ರು. ಈಗ ಪ್ರೇಕ್ಷಕರನ್ನ ರಂಜಿಸಿದಂತ ಒಂದು ವ್ಯಕ್ತಿತ್ವ ಇದು. ಸೊ ನಿಮ್ಗೆ ಅವರ ಜೊತೆಗಿನ ನಂಟು? ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಬಟ್ ಆದ್ರೂ ಒಂದು 2-3 ಸತಿ ಭೇಟಿ ಮಾಡಿದೆ. ಅವರು ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾ ಇದ್ರು, ಬೆಟ್ಟದಲ್ಲಿ 2 ಸಿಕ್ಕಿದ್ರು, ಮಾತಾಡಿದ್ರು, ಮೈಸೂರಲ್ಲಿ ಸಿಕ್ಕಿದ್ರು. ಇವತ್ತು ಮೈಸೂರು ಅಥವಾ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಶೋಕ ಆಚರಣೆ ಮಾಡ್ತಾ ಇದ್ದಾರೆ. ತಪ್ಪಾಗಲಾರದು. ಇಂಥ ಮಹಾತಾಯಿಯನ್ನು ಕಳ್ಕೊಂಡಂಥ ನಾವೇ ನತದೃಷ್ಟರು. ಯಾಕಂದರೆ ಇವತ್ತು 20 ಭಾಷೆಗಳಲ್ಲಿ, ವಿಶ್ವದ ಎಲ್ಲ 20 ಭಾಷೆಗಳಲ್ಲಿ ಇವರು ತಮ್ಮ ಗಾಯನವನ್ನು ಸುದನ್ನು ಬಡಿಸಿದ್ದಾರೆ. ಜೊತೆಗೆ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿ ಕೂಡ ಆಡಿದ್ದಾರೆ. ಎಸ್ಪೆಷಲಿ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಹಂಸಲೇಖ ರವಿ ಸರ್ ಜೋಡಿ ಆಗ್ಬೋದು, ಆಮೇಲೆ ವಿಷ್ಣುವರ್ಧನ್ ಸರ್ ಆಗ್ಬೋದು, ಎಲ್ಲ ಜೊತೆ ಆಡಿದಂಥ ಒಂದು ಕೀರ್ತಿ ಎಮ್ಮನ್ನು ತಲಿಸ್ತದೆ. ಅವ್ರದ್ದೇ ಆದಂಥ ಒಂದು ಹಾಡು, ದೇವರ ಆಟ ಬಲ್ಲವರು ಯಾರು, ಆತನ ಎದುರು ನಿಲ್ಲುವರು ಯಾರು ಇಲ್ಲ. ಇವತ್ತು ದುಃಖ ಎಲ್ಲರಿಗೂ ಮನೆ ಮಾಡಿದೆ. ಸೊ ಇವ್ರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ, ವಿಶ್ವದಲ್ಲಿ ಎಲ್ಲ ಅಭಿಮಾನಿಗಳಿಗೂ ತಾಯಿ ಚಾಮುಂಡೇಶ್ವರಿ ದುಃಖ ಭರಿಸಿ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ದೀವಿ? ರೀಸೆಂಟ್ ಆಗಿ ಅದೇ ಮಾದೇಶ್ವರ ಬೆಟ್ಟದಲ್ಲಿ ಒಂದ್ಸತಿ ಭೇಟಿ ಮಾಡಿದ್ದೆ, ಒಂದು ಫೋಟೋ ತಗೊಂಡಿದ್ದೆ, ಮಾತಾಡಿದ್ದೆ, ಖುಷಿಯಾಗಿ ತುಂಬ ಶೇರ್ ಮಾಡ್ಕೊಂಡಿದ್ದೆ. ಅವ್ರ ಹಳೆ ನೆನಪುಗಳು ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಆ ಖುಷಿ ನನಗೆ, ನಾನು ಅವ್ರು ಹೇಳಿದೆ, ಮೇಡಮ್ ಅಮ್ಮ ನಿಮ್ಮ ಅಭಿಮಾನಿ ನಮ್ಮ ಅಂತ ಹೇಳಿದಾಗ ಒಂದು ಸಣ್ಣದಾಗ ಒಂದು ಲೈನ್ ಕೂಡ ಹೇಳಿದ್ರು, ಅದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅಣ್ಣವರ ಆಲ್ಮೋಸ್ಟ್ ಹಾಡುಗಳನ್ನ ಹಾಡಿದವರೇ ಎಸ್ ಜಾನಕಿ ಅವರು. ಸೊ ಅವರ ಸಿನಿಮಾ ಎಲ್ಲ ಹಿಟ್ ಆಗಿದೆ ಕೂಡ. ಇದ್ರ ಬಗ್ಗೆ ಅವರ ಸಿನಿಮಾಗಳು, ಅವರ ಹಾಡುಗಳು ನೋಡ್ಕೊಂಡು ಬೆಳೆದಂತ ನಾವು ಇವತ್ತು ಕೋಟ್ಯಾತರ ಅಭಿಮಾನಿ, ನಾನು ಒಬ್ಬ ಅಭಿಮಾನಿ, ತಪ್ಪಾಗ್ಲಾರ್ದು. ನಾನು ದೊಡ್ಡ 1 ವರ್ಷದಿಂದ ಮೌನಕ್ಕೆ ಶರಣಾಗಿರೋದು, ಎಲ್ಲೂ ಹೊರಗಡೆ ಬಂದಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು, ಹಾಡುಗಳು ಅಂತವ್ರು ಎಷ್ಟು ಬೇಕಾದ್ರೂ ಮಾಡ್ಬೋದಿತ್ತಲ್ವಾ. ಈಗ ಕೊನೆ ಅವ್ರು ಎಸ್ಪೆಷಲಿ ಅವ್ರ ಮಗ ಹೋದ್ಮೇಲೆ ಅಂತೂ ಇದ್ದಿದ್ದು ಮೌನಕ್ಕೆ ಶರಣಾಗ್ಬಿಟ್ಟಿದ್ರು. ಅಂಡ್ ನಾವುಗಳೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕೆಲವೊಂದು ಗಾಯಕಿಯರು ಅವ್ರನ್ನ ಭೇಟಿ ಮಾಡಿದ್ದಾರೆ ಬಿಟ್ರೆ ಅವ್ರು ಯಾವತ್ತೂ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೇ ಇಲ್ಲ. 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದವ್ರನ್ನ, ಅವ್ರದೇ ಕಾರ್ಯಕ್ರಮದ ಅವ್ರ ಹಾಡುಗಳನ್ನ ಅವ್ರ ಮುಂದೆ ಹಾಡುವಂತ ಒಂದು ದೊಡ್ಡ ಸೌಭಾಗ್ಯ ಇತ್ತು ನನಗೆ. ಆ ಮಕ್ಳಿಗೆಲ್ಲ ಅವ್ರು ಕಾಣಿಸ್ದಾರೋ ಗಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹರಿಸುವಂತ ದೊಡ್ಡ ಜೀವ. ಈ ಮೂಲಕ ಒಂದು ಮನವಿ ಮಾಡ್ತೀನಿ, ಅವರು ದೈವ ಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವ ಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನ
ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂತ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲ್ ಅನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ, ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಅಭಿಮಾನಿಗಳು, ಸಾರ್ವಜನಿಕರು ಮತ್ತು ಗಣ್ಯರು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಬಂದಂಥ ಅಭಿಮಾನಿಗಳ ಕಣ್ಣಾಲಿಗಳು ತೇವವಾಗಿದೆ. ಗಾನಕೋಗಿಲೆ ಹಾಡು ನಿಲ್ಲಿಸಿದ್ದಾರೆ. ನಿಜಕ್ಕೂ ಬೇಸರದ ವಿಷಯ. ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂಥ ಒಡನಾಟವನ್ನು ಹಂಚಿಕೊಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಒಂದಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಸ್ಮಾರಕ ನಿರ್ಮಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆಯೇ ಪ್ರಶಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸಂಜೆ 5:30ಕ್ಕೆ ಕಣಿಯನಹುಂಡಿಯಲ್ಲಿ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮ ಇದು. ಇಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸಾಕು ಮಗ ನವೀನ್ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಮಗನ ಮಗಳು ಅಪ್ಸರಾ ಜಾನಕಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುತ್ತಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ ಅಂತೇಳಿ ಕುಟುಂಬ ವರ್ಗದವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 5:30ಕ್ಕೆ ಕಣಿಯನಹುಂಡಿಯಲ್ಲಿ ಜಾನಕಿಯವರ ಅಂತ್ಯ ಸಂಸ್ಕಾರ ನಡೆಯಲಿರೋದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿ ಅವರ ಸಾಕು ಮಗ ನವೀನ್ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನವೀನ್ ಅವರು ಕೂಡ ಹೇಳ್ತಾ ಇದ್ರು, ಎಸ್ ಜಾನಕಿಯವರು ಈ ಹಿಂದೆ ಹೇಳಿದಂಥ ಮಾತುಗಳನ್ನು ಅಥವಾ ಅವರ ಜೊತೆಗಿದ್ದಂಥ ಒಡನಾಟಗಳ ಕುರಿತಂತೆ, ಇನ್ನುಳಿದಂತೆ ಅವರ ಮಗನ ಮಗಳು ಅಪ್ಸರಾ ಇವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ. ಎಸ್ ಜಾನಕಿಯವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತೇಳಿ ಕುಟುಂಬ ವರ್ಗದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ಗಾನಕೋಗಿಲೆ, ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿಯವರು ನಮ್ಮೊಂದಿಗಿಲ್ಲ. ಬಟ್ ಅವರು ಹಾಡಿರುವಂಥ ಹಾಡುಗಳು ಎಂದಿಗೂ ಅಮರ ಮತ್ತು ಮಧುರ. ಗಣ್ಯಾತಿ ಗಣ್ಯರಿಂದ ಅಂತಿಮ ದರ್ಶನ ಆಗ್ತಾ ಇದೆ. ಅಭಿಮಾನಿಗಳಿಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮೈಸೂರು ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಬೇಕಾದಂಥ ಸಿದ್ಧತೆ, ಭದ್ರತೆ ಎಲ್ಲವನ್ನೂ ಕೂಡ ಒದಗಿಸಲಾಗಿದೆ. ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ನೇರ ಪ್ರಸಾರದ ದೃಶ್ಯಗಳು. ಒಂದು ಕಡೆಯಲ್ಲಿ ಗಣ್ಯರಿಗೆ ಹಾಗೆಯೇ ಸಾರ್ವಜನಿಕರು ಅಥವಾ ಅಭಿಮಾನಿಗಳಿಗೆ ಪ್ರತ್ಯೇಕ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಿರೋ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಸಂಜೆ 5:30ಕ್ಕೆ ಕಣಿಯನಹುಂಡಿಯಲ್ಲಿ ಜಾನಕಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಹಾಡುಗಳನ್ನು
ಕೇಳಿಕೊಂಡು ಬೆಳೆದಿರೋನು. ಅಂತಹ ಒಂದು ಪವಿತ್ರ ಚೇತನ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರ್ತಕ್ಕಂಥದ್ದು ಕಲಾಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ದೊಡ್ಡ ಲಾಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವೈಯಕ್ತಿಕವಾಗಿ ನೆನಪಿಗೆ ಬರೋದೇನು ಅಂತಂದರೆ, ಬಯಲುದಾರಿ ಸಿನಿಮಾದ ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಈ ಹಾಡಿದೆಯಲ್ಲ, ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಕೊಟ್ಟಂಥ ಹಾಡು. ಯಾಕೆಂತಂದರೆ ನನ್ನ ಪತ್ನಿ ದಿವಂಗತ ವಿಜಯ ಮಹೇಶ್ ಅವರು ನಾನು ಈ ಹಾಡನ್ನು ಹಾಡ್ತಿದ್ದೆ, ಈ ಹಾಡನ್ನು ಕೇಳಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆ ಪ್ರತಿನಿಧಿ ಪ್ರೇಮ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಅಂತಿಮ ದರ್ಶನ ಯಾರೆಲ್ಲ ಈಗಾಗಲೇ ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ, ಇನ್ಯಾರು ಬರೋಕ್ಕೆ ಬಾಕಿ ಇದೆ, ಹಾಗೆಯೇ ಅಲ್ಲಿದ್ದಂಥ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ? ಸಂಪತ್ತು ಏನು ಈ ದಶಮಾನ ಕಂಡಂತಹ ಪ್ರತಿಮಾ ಗಾಯಕಿ ಜಾನಕಿಯವರು ವಿಧಿವಶರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಇಟ್ಟಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು, ಕುಟುಂಬಸ್ಥರು ಮತ್ತು ಗಣ್ಯರು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ನೋಡ್ಬೋದು, ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆದಕ್ಕೋಸ್ಕರವಾಗಿ ಸಾಕಷ್ಟು ಅಭಿಮಾನಿಗಳು ಬಂದಿರುವಂಥದ್ದು. ಹಂಸಲೇಖ ಸೇರಿದಂತೆ ಇನ್ನಿತರ ಗಣ್ಯರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ದರ್ಶನಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಮುಂಜಾನೆ 8 ಗಂಟೆಯಿಂದ ಕೂಡ ದರ್ಶನವನ್ನು ಪಡ್ಕೊಳ್ತಾನೆ ಇದ್ದಾರೆ. ಆಗಿಂದ ಅಂದರೆ ನಿನ್ನೆ ಅಷ್ಟೇ ಕೂಡ ಆಸ್ಪತ್ರೆ ಮುಂಭಾಗ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಗಲಾಟೆಯನ್ನು ಮಾಡಿದ್ರು. ಈಗ ಅವರ ಅಂತಿಮ ದರ್ಶನ ಮಾಡೋಕ್ಕೋಸ್ಕರವಾಗಿ ಒಂದು ಅವರ ಅಭಿಮಾನಿಗಳಿಗೆ ಒಂದು ಅನುವು ಮಾಡಿಕೊಟ್ಟಿರುತ್ತದೆ. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಬಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಗಾನ ಕೋಗಿಲೆ ಅವರು ಸಾವನ್ನಪ್ಪಿದ್ದಾರೆ, ಇದೇ ಇಹಲೋಕ ತಿಳಿಸಿದ್ದಾರೆ. ಅವರ ಒಂದು ನೋವು ಯಾವ ರೀತಿ ತರಿಸುತ್ತೆ? ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂಥ ಎಸ್ ಜಾನಕಿಯವರು ಒಂದು ಅಸ್ತಂಗತರಾಗಿದ್ದಾರೆ. ಹಾಗಾಗಿ ನಮ್ಮ ಪ್ರೀತಿಪೂರ್ವಕವಾದ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಅವರು ಇಷ್ಟಪಟ್ಟ ಕರ್ನಾಟಕದ, ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನತೆ ನಾವು ತುಂಬ ಧನ್ಯರಾಗಿದ್ದೇವೆ. ಇಂತಹ ಭೂಮಿಯಲ್ಲಿ ಅವರು ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರಲ್ವ, ಸೊ ಹಾಗಾಗಿ ನಾವೆಲ್ಲರೂ ಧನ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೇಡಮ್, ಈಗ ಅವರ ಅಂತಿಮ ದರ್ಶನ ನೋಡೋಕೆ ಬಂದಿದ್ದೀರಾ? ಸರ್, ಜಾನಕಿ ಅಮ್ಮ ಅವ್ರು ಹೋಗಿರೋದು ತುಂಬ ಬೇಜಾರಿದೆ ಸರ್. ಯಾಕೆಂದರೆ ನಾವೆಲ್ಲ ಅವ್ರ ಹಾಡುಗಳನ್ನ ಕೇಳಿ ಬೆಳೆದಿರೋದು. ನಮಗೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾದಾಗ ಯೂಟ್ಯೂಬ್ ಆನ್ ಮಾಡಿಕೊಂಡು ಜಾನಕಿ ಅಮ್ಮ ಅವ್ರದ್ದು, ಬಾಲಸುಬ್ರಹ್ಮಣ್ಯಂ ಸರ್ ಅವ್ರದ್ದು ಎಲ್ಲರ ಹಾಡು ಕೇಳಿಕೊಂಡು ಬೆಳೆದಿರೋದ್ರಿಂದ ತುಂಬ ಹಿಂಸೆ, ತುಂಬ ಸಂಕಟ ಆಗ್ತಿದೆ. ಹಾಗಾಗಿ ನೋಡಲೇಬೇಕು ಅಂತ ಬಂದಿರೋದು ಸರ್. ನಮಗಿದೊಂದು ಸೌಭಾಗ್ಯ. ಮೈಸೂರಿನಲ್ಲಿ ನಮಗೆ ಅಮ್ಮನ ನೋಡೋಕೆ ಸಿಕ್ಕಿರೋದೊಂದು ಭಾಗ್ಯ ಅಂತಲೇ ಹೇಳ್ತೀನಿ ಸರ್. ಒಂದು ಕಡೆ ದುಃಖ ಆದ್ರೂ ಒಂದು ಕಡೆ ನಮಗೆ ಸಾರಿ ಸರ್, ತುಂಬ ತುಂಬ ನೋವಾಗ್ತಿದೆ ಮನಸ್ಸಿನಲ್ಲಿ. ಯಾಕೆಂದರೆ ಒಂಥರ ಮ್ಯೂಸಿಕ್ ಥೆರಪಿ ಥರ. ನಮಗೆ ಮನಸ್ಸಿಗೆ ತುಂಬ ಬೇಜಾರಾದರೆ ಅಮ್ಮನ ಹಾಡು ಕೇಳಿದ್ರೆ ತುಂಬ. ಒಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನ ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ. ಮತ್ತೆ 1-2 ಸಾವಿರಾರು ಹಾಡುಗಳಲ್ಲಿ, ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ, ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಬಹಳ ಒಪ್ಕೊಳ್ಳೋದೇ ಬಹಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂತಹ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತೆ ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವರಿಗೆ ಏನು ಹೇಳ್ತಾರೆ, ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ, ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು ಕಿಂಚಿತ್ ಕೂಡ ಅವ್ರಿಗೆ ಒಂದು
ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವ್ರು ಎಂಥ ಒಂದು ಬೆಟ್ಟದ ಎತ್ತರದ ಗಾಯಕಿ. ನಾನು ಇವತ್ತೊಬ್ಬ ಗಾಯಕನಾಗಿ ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ, ಅವರ ಪರಿವಾರವನ್ನು ಭೇಟಿಯಾಗಿ ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ನೋಡಿದ್ರೆ ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಸರ್, ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ?